ನಮಸ್ಕಾರ ಫ್ರೆಂಡ್ಸ್, ನಾನು ಶುಭ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಊರಲ್ಲಿ ಜಾತ್ರೆ ಎಲ್ಲ ಮುಗ್ದಿತ್ತು. ಸೊ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಫಸ್ಟು ಹಾಸ್ಪಿಟಲ್ಗೆ ತೋರಿಸ್ಕೊಳ್ಬೇಕಾಗಿತ್ತು. ಬ್ಯಾಂಡೇಜ್ ಎಲ್ಲ ತೆಗಿತೀವಿ ಅಂತ ಹೇಳಿದರು. ಇನ್ನೊಂದು ವಾರ ಬಿಟ್ಕೊಂಬನ್ನಿ ಅಂತ ಹೇಳಿದ್ರು ಡಾಕ್ಟರು. ಸೊ ಹಾಗಾಗಿ ನಾವು ಇವಾಗ ಹೊರಟಿದ್ದೀವಿ ಹಾಸ್ಪಿಟಲ್ಗೆ ಹೋಗ್ಬೇಕಂತ ಹೇಳಿ. ಇನ್ನು ನಮ್ಮ ಅಯ್ಯ ಅವರು ಬಂದಿದ್ದರು, ಜೊತೆಗೆ ನಮ್ಮ ಅಕ್ಕ ಮತ್ತು ಅಕ್ಕನ ಮಕ್ಕಳು ಬಂದಿದ್ದರು. ಜೊತೆಗೆ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಇವಾಗ ಬಸ್ ಟಿಕೆಟ್ ಎಲ್ಲ ತಗೊಂಡು ಬಸ್ಸಲ್ಲಿ ಕೂತ್ಕೊಂಡಿದ್ದು. ಬಸ್ ಇನ್ನೇನು ಹೊರಟಿತ್ತು. ನಾವಿವಾಗ ಗುಬ್ಬಿಗೆ ಹೋಗ್ತಾ ಇದ್ದೀವಿ ಚೇಳೂರಿಂದ. ಇಲ್ಲಿಂದ ನಾವು ತೋರಿಸ್ಕೊಂಬಿಟ್ಟು ಇವಾಗ ನಾವಲ್ಲಿ ಶಿರಾ ಹೋಗ್ತಾ ಇರೋದು. ಶಿರಾದ ಹತ್ರ ನಮ್ಮೂರಿರೋದು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಅಲ್ಲೊಂದು ದಿನ ಇದ್ಬಿಟ್ಟು ಮತ್ತೆ ವಾಪಸ್ಸು ನಮ್ಮ ಅತ್ತೆ ಊರಿಗೆ ಹೋಗ್ಬೇಕಂತ ಹೋಗ್ತಾ ಇದ್ದೀವಿ. ಇವಾಗ ಗುಬ್ಬಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾ ಇರೋದು. ಕ್ಲಿನಿಕ್ಕಿಗೆ ಹೋಗಬೇಕಂತ ಏನಿರಲಿಲ್ಲ. ಸೊ ಡಾಕ್ಟರ್ ಇಲ್ಲೇ ಸಿಗ್ತೀವಿ ಅಂತ ಹೇಳಿದರು. ಹಾಗಾಗಿ ಹಾಸ್ಪಿಟಲ್ಗೆ ಬಂದಿದ್ದೀವಿ ಇವಾಗ. ಇವಳು ನನ್ನ ಪಕ್ಕ ಕೂತಿರೋಳು ನಮ್ಮ ಅಕ್ಕನ ಮಗಳು, 3ನೇ ಅಕ್ಕನ ಮಗಳು ಇವಳು. ಸೊ ರಜಕ್ಕೆ ಅಂತೇಳಿ ಊರಿಗೆ ಬಂದಿದ್ದಾಳೆ. ಹಾಗಾಗಿ ನಮ್ಮನ್ನು ನೋಡೋದಕ್ಕೆ ಅಂತೇಳಿ ನಮ್ಮ ಅಕ್ಕರವ್ರಿಗೆ ಕರೆಸ್ಕೊಂಡಿದ್ದು. ನಮ್ಮ ಅಮ್ಮನ ಮನೇಲಿದ್ದರು ಅವರು. ಇನ್ನು ನಮ್ಮ ಪಾಪುಗೆ ಆಪ್ರೇಷನ್ ಆಗಿತ್ತಲ್ಲ, ಹಾಗಾಗಿ ನಮ್ಮಪ್ಪ ಅಮ್ಮ ಎಲ್ಲ ಬಂದಿದ್ದರು ನೋಡೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ನಮ್ಮಮ್ಮ ಅವರು ಮನೆಯಲ್ಲೇ ಇದ್ದಾರೆ. ಅವರು ನಮ್ಮಣ್ಣ ಬಂದು ಕರ್ಕೊಂಡು ಹೋಗ್ತಾರೆ. ನಮ್ಮ ಅಣ್ಣನ ಮಕ್ಕಳು ಮತ್ತು ಇಬ್ಬರು ಇದ್ದಾರೆ. ನಮ್ಮ ಮಗಳು, ದೊಡ್ಡ ಮಗಳು ಇದ್ದಾರೆ. ಅವರೆಲ್ಲ ಗಾಡೀಲಿ ಹೋಗ್ತಾರೆ. ಸೊ ನಾವಿವಾಗ ಬಸ್ಸಿಂದ ಇವಾಗ ಹೋಗ್ತಾ ಇರೋದು. ಇಲ್ಲಿ ತೋರಿಸ್ಕೊಂಬಿಟ್ಟು ನಾವು ಇವಾಗ ತುಮಕೂರಿಂದನೇ ಸೊ ದೊಡ್ಡಾಲ್ಮರ ಹೋಗಬೇಕು, ಶಿರಾ ರೂಟ್ ಹೋಗಬೇಕು. ಅಲ್ಲಿಂದನೇ ನಮ್ಮ ಅಣ್ಣ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಗೇಟಿಂದ ಸ್ವಲ್ಪ ದೂರ ಊರಿರುತ್ತೆ. ಹಾಗಾಗಿ ಇವಾಗ ನಮ್ಮ ಅಕ್ಕ ನಾವು ಇವಾಗ ಹಾಸ್ಪಿಟಲ್ ಹತ್ರ ಹೋಗ್ತಾ ಇದ್ದೀವಿ. ಇವಳು ನಮ್ಮ ಅಣ್ಣನ ಮಗಳು. ಇನ್ನು ನನ್ನ ಮಗಳು ನಮ್ಮ ಅಕ್ಕ ಅವ್ರು ಎತ್ಕೊಂಡಿದ್ರು. ನಾನು ಪಾಪ ಮಲ್ಕೊಂಡಿದ್ದೆ, ನಾನು ಎತ್ಕೊಂಡಿದ್ದೆ. ನಮ್ಮ ಅಯ್ಯ ಅವರು ಹಿಂದೆ ಬರ್ತಾಯಿದ್ರು. ಸೊ ಡಾಕ್ಟರ್ ಸ್ವಲ್ಪ ಬೆಣ್ಣೆ ಹೇಳಿದರು, ಅಲ್ಲಿ ಊರ ಕಡೆ ಸಿಗೋದಾದ್ರೆ ತೊಗೊಂಬನ್ನಿ ಅಂತ. ಅವ್ರಿಗೆ ಬೆಣ್ಣೆ ತೊಗೊಂಡಿದ್ವು ಅದನ್ನೇ. ಸೊ ಬಸ್ಸಲ್ಲಿ ಸ್ವಲ್ಪ ದೂರ ಸರ್ಕಲಲ್ಲಿ ಇಳಿಸಿತ್ತು. ನಾವೊಂದು ಸ್ವಲ್ಪ ದೂರ ನಡಿಬೇಕಾಗಿತ್ತು. ಇನ್ನೇನು ಆಟೋ ಮಾಡೋದು ಅಂತ ಹೇಳಿ ಒಂದು ಸ್ವಲ್ಪ ದೂರನೇ ಇದ್ದಿದ್ದು ಹಾಸ್ಪಿಟಲ್ಲು. ಅಲ್ಲಿ ನಿಂತ್ಕೊಂಡು ನೋಡಿದರೆ ಕಾಣಿಸುತ್ತೆ. ಹಾಗಾಗಿ ಇನ್ನೇನು ದೂರ ಹೋಗೋದೇನಿಲ್ಲ ಅಂತೇಳಿ ನಡ್ಕೊಂಡೇ ಬರ್ತಾಯಿದ್ವಿ. ಹಾಸ್ಪಿಟಲ್ಗೆ ಬಂದ್ವಿ. ಸೊ ನಾನು ಒಳಗಡೆ ಹೋದ್ಮೇಲೆ ವೀಡಿಯೋ ಸ್ವಲ್ಪ ಮಾಡ್ತೀನಿ. ಯಾಕಂದರೆ ಅದು ಎಲ್ಲ ತೋರಿಸೋ ಆಗಿಲ್ಲ. ಚಿಕ್ಕ ಮಗು ಆಗಿರೋದ್ರಿಂದ ನಾವೇನು ತೋರಿಸೋ ಆಗಿಲ್ಲ ಅಂತೇಳಿ ನಾನೇನು ತೋರಿಸ್ತಾ ಇಲ್ಲ. ಸೊ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಒಳಗಡೆ ಹೋಗೋದೆಲ್ಲ ತೋರಿಸ್ತೀನಿ. ಬಟ್ ಅದು ಬ್ಯಾಂಡೇಜ್ ಎಲ್ಲ ಓಪನ್ ಮಾಡೋದು ಅದೆಲ್ಲ ತೋರಿಸೋದಕ್ಕಾಗಲ್ಲ. ಹಾಗಾಗಿ ನಾನು ಈ ಸ್ವಲ್ಪನೇ ನಿಮಗೆ ವೀಡಿಯೋ ತೋರಿಸ್ತಾ ಇದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ. ಹಾಗಾಗಿ ಸುಮ್ಮನೆ ಜಸ್ಟ್ ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇನ್ನು ಡಾಕ್ಟರ್ ಹೋದ ತಕ್ಷಣ ಸಿಕ್ಕಿದ್ರು ನಮಗೆ. ತೋರಿಸ್ಕೊಂಬಿಟ್ಟು ಇವಾಗ ಮತ್ತೆ ನಾವು ಬಸ್ ಸ್ಟಾಪಿಗೆ ಹೋಗ್ತಾ ಇದ್ವಿ. ಇಲ್ಲಿಂದ ಹೋಗ್ಬೇಕಾದ್ರೆ ಆಟೋಗಳು ಸಿಕ್ಕಿದ್ವು. ಹಾಗಾಗಿ ಇಲ್ಲಿ ಬಸ್ ಸ್ಟಾಪಿಂದ ದೂರ ಆಗುತ್ತೆ. ನಾವು ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಹತ್ರ ಇರುತ್ತಲ್ರಿ, ಸರ್ಕಲಾಗಿ ಇಳಿದಿದ್ವಲ್ಲ, ಹಿಂದೆಗಡೆ ಇಳಿದಿದ್ವಿ. ಹಾಗಾಗಿ ಅಲ್ಲಿಂದ ನಡಿಬೋದಿತ್ತು. ಇವಾಗ ಬಸ್ ಸ್ಟಾಪಿಗೆ ಸ್ವಲ್ಪ ದೂರ ಆಗುತ್ತೆ. ಹಾಗಾಗಿ ಆಟೋದಲ್ಲೇ ಹೋಗ್ತಾ ಇದ್ದೀವಿ ಎಲ್ಲರೂ. ಇನ್ನೇ ಇಲ್ಲಿ ಹೋಗ್ಬಿಟ್ಟು ನಾವು ಇವಾಗ ತುಮಕೂರು ಬಸ್ ಹತ್ತಬೇಕು. ತುಮಕೂರಿಗೆ ಹೋಗ್ಬಿಟ್ಟು ನಾವು ಶಿರಾ ಗಾಡಿ ಹತ್ತಬೇಕು. ಸೊ ಅಲ್ಲಿಂದನೇ ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತ. ಇಲ್ಲಿಂದ ಎಲ್ಲ ತೋರಿಸೋದಕ್ಕೆಲ್ಲ ನಮಗೆ ಲೇಟ್ ಆಗೋಯಿತು. 1 ಗಂಟೆ ಆಯಿತು. ಯಾಕಂದರೆ ಫುಲ್ ರಶ್. ಊಟ ಏನೂ ಮಾಡ್ಕೊಂಡಿಲ್ಲ. ಮತ್ತು ನಾವು ಅಲ್ಲಿ ಹೋಗ್ಬಿಟ್ಟು ತಿನ್ನೋಣ ಅಂತ ಹೇಳಿ ಇಲ್ಲೇ ಸುಮ್ಮನೆ ಆಗಿದ್ದೀವಿ. ಇವಾಗ ತುಮಕೂರು ಬಸ್ ಹತ್ತಿದ್ದೀವಿ. ನಮ್ಮ ಅಕ್ಕ ಅವರು ತುಮಕೂರಿಗೆ ಬಿಟ್ಟು ಬರ್ತೀನಿ ನಡಿ ಅಂತ ಹೇಳಿ ಕರ್ಕೊಂಬಂದರು. ಒಬ್ಬಳೇ ಹೋಗ್ತೀಯ ಅಂತ ಹೇಳಿಬಿಟ್ಟು. ಇನ್ನು ನಮ್ಮ ತಂದೆಯವರು ನಮ್ಮ ಅಕ್ಕರವ್ರಿಗೆ ಹೋಗ್ತೀವಿ ಅಂತ ವಾಪಸ್ ಹೋದರು ಅಲ್ಲಿಂದಲೇ. ಹಾಗಾಗಿ ಇವಾಗ ನಾವು ತುಮಕೂರು ಬಸ್ ಹತ್ತಿದ್ದೀವಿ. ಏನು ಹತ್ತತ್ರ ಇವಾಗ ತುಮಕೂರು ಬಂದಿದ್ದೀವಿ. ಇದು ಗುಬ್ಬಿ ಗೇಟ್ ಹತ್ತತ್ರ. ಸೊ ಇಲ್ಲಿ ಎಲ್ಲ ಸ್ವಲ್ಪ ಟ್ರಾಫಿಕ್ ಇತ್ತು. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾಯಿತ್ತು ಬಸ್ಸು. ಹಾಗಾಗಿ ಇವಾಗ ಮೂವ್ ಆಯಿತು, ಹೋಗ್ತಾ ಇದ್ದೀವಿ. ಇನ್ನು ಇದು ನೋಡಿ ಟೌನಲ್ಲಿ ಬಂದಿದೆ ಸರ್ಕಲ್. ಇವಾಗ ಇದಾದಮೇಲೆ ಬಸ್ ಸ್ಟಾಪ್ ಬರುತ್ತೆ. ನಮ್ಮ ಪಾಪು ಬೇರೆ ಆಟ ಆಡ್ತಾಯಿದ್ದ, ಜಾಸ್ತಿನ ಆಟ ಆಡ್ಕೊಂಡು ಕೂತ್ಕೊಂಡಿದ್ದೆ ನೋಡಿ. ಇವಾಗ ನನ್ನ ಅಕ್ಕನ ಮಕ್ಳಿಗೆ ಪಾಪು ಅಂದರೆ ಅವಳಿಗೆ ತುಂಬ ಇಷ್ಟ ಆಗಿತ್ತು. ಹಾಗೆ ಆಟ ಆಡಿಸ್ಕೊಂಡೇ ಕೂತ್ಕೊಂಡಿದ್ಲು. ನನಗೆ ಕೊಡ್ತಾನೆ ಇರಲಿಲ್ಲ ಪಾಪನ, ಅವಳೇ ಎತ್ಕೊಂಡಿದ್ಲು. ಸರಿ ಅಂತ ಹೇಳ್ಬಿಟ್ಟು ಅವ್ನು ಮಲಗಿದಾಗ ನಾನು ಎತ್ಕೊತಾ ಇದ್ದೆ. ಅವಳಿಗೆ ಮಲಗಿಸ್ಕೊಳಕ್ಕೆ ಬರಲ್ಲ ಅಷ್ಟು ಅಂತ. ಸ್ವಲ್ಪ ಹೊತ್ತಾದಮೇಲೆ ಇನ್ನು ಬಸ್ ಸ್ಟಾಪಿಗೆ ಬಂದಿದ್ವಿ. ಸೊ ಬಸ್ಸೆಲ್ಲ ಫುಲ್ ರಶ್ ಆಗ್ತಾಯಿತ್ತು. ಹಾಗಾಗಿ ನಮ್ಮ ಅಕ್ಕ ಅವರು ನೋಡಿ ಹತ್ತಿಸ್ತೀನಿ ರೀ ಅಂತೇಳಿ ನೋಡ್ತಾಯಿದ್ವಿ. ನೋಡಿ ಇವಾಗ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೀವಿ. ಕಾಲೇಜ್ ಹುಡುಗರೆಲ್ಲ ಫುಲ್ ರಶ್ ಇರುತ್ತೆ. ಅಷ್ಟೊಂದು ಜಾಗನೇ ಇರಲ್ಲ. ಸೀಟ್ ಹಾಕ್ಕೊಟ್ಟು ಬಸ್ ಹತ್ತಿಸ್ತೀವಿ ಅಂತೇಳಿ ನಿಂತ್ಕೊಂಡಿದ್ರು. 1-2-3 ಬಸ್ ಹೋಗಿದ್ವು. ಸೊ ನಾವು ನೋಡಿದರೆ ಫುಲ್ ರಶ್ ಆಗಿತ್ತಲ್ಲ ಅಷ್ಟೊಂದು. ಹಾಗಾಗಿ ನೋಡಿ ಇವಾಗ ಫುಲ್ ಜನ ಇದ್ದರು. ರಶ್ ಬಸ್ಸಲ್ಲಿ ಸ್ವಲ್ಪನೂ ಜಾಗ ಇರಲಿಲ್ಲ. ನಾವೊಂದು ಸೀಟ್ ಹಾಕ್ಕೊಂಡು ಇಟ್ಕೊಂಡಿದ್ವಿ. ಆದ್ರೂ ಅದರಲ್ಲೇ ನನ್ನ ಮಕ್ಕಳನ್ನೆಲ್ಲ ಇಟ್ಕೊಂಡಿದ್ದೆ. ನಮ್ಮ ಅಣ್ಣನ ಮಗಳು, ನನ್ನ ಪಾಪು, ಇವರಿಬ್ಬರು
ಮತ್ತು ನಮ್ಮ ಅಕ್ಕನ ಮಗಳಿಗೆ ಅವಳು ಸೀಟ್ ಸಿಗಿಲ್ಲ, ಅವಳು ನಿಂತ್ಕೊಂಡಿಲ್ಲ. ಹಾಗೇ ಸ್ವಲ್ಪ ಹೊತ್ತಾದಮೇಲೆ ಇನ್ನೇನು ನಮ್ಮ ಹತ್ರನೇ ಬರುತ್ತೆ ದೊಡ್ಡಾಲ್ಮರ ಗೇಟ್, ಅಲ್ಲಿ ಇಳ್ಕೊಳ್ಬೇಕಾಗಿತ್ತು. ತುಮಕೂರಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ ನಮ್ಮೂರಿಗೆ. ಸೊ ಹಾಗಾಗಿ ಇವಾಗ ಅಲ್ಲಿಗೆ ದೊಡ್ಡಾಲ್ಮರ ಗೇಟಲ್ಲಿ ನಾವು ಇಳ್ಕೊಬೇಕಾಗುತ್ತೆ. ಅಲ್ಲಿಂದ ಬೇರೆ ಇದ್ರಲ್ಲಿ ಹೋಗಬೇಕು. ಮತ್ತು ಊಟ ಏನೂ ಮಾಡಿರಲಿಲ್ಲ ಮಕ್ಕಳೆಲ್ಲನ. ಸೊ ಹಾಗಾಗಿ ಇಲ್ಲಿ ಮಸಾಲೆ ಪುರಿ ತಿನ್ನೋಣ ಅಂತ ಬಂದಿದ್ವಿ. ಹಾಗೇ ಏನೇನು ಇಷ್ಟ ಆಗುತ್ತೋ ಅವ್ರಿಗೆ ಕೊಡಿಸ್ತಾ ಇದ್ದೇನೆ. ನನ್ನ ಮಗಳು ನನಗೆ ಖಾರ ಆಗುತ್ತೆ ಅಂತ ಹೇಳಿದ್ದು ಮಾಡ್ತಿದ್ಲು. ಅವಳಿಗೆ ನೀರು ಕೊಟ್ಟು ಅವಳಿಗೆ ಗೋಬಿ ಕೊಡಿಸಿದ್ದೆ, ತಿಂತಾಳೇನೋ ಅಂತೇಳಿ. ಗೋಬಿ ತಿನ್ನಲಿಲ್ಲ. ಹಾಗೆ ಮಸಾಲೆ ಪುರಿ ಸ್ವಲ್ಪ ತಿಂದಳು, ಸ್ವಲ್ಪ ಗೋಬಿ ತಿಂದಳು. ಇನ್ನು ಎಲ್ಲ ತಿಂದ್ಬಿಟ್ಟು ಈ ಕಡೆ ಬಂದಿದ್ವಿ ಇಲ್ಲಿ ಹೋಗೋದಕ್ಕೆ ಅಂತ. ನಮ್ಮ ಅಣ್ಣ ಅಲ್ಲೆಲ್ಲ ಮೇಲ್ಗಡೆ ಹೋಗಿದ್ರು ಏನೋ ತರಬೇಕಂತೇಳಿ. ಅಷ್ಟೊತ್ತಿಗೆ ಇಲ್ಲಿ ಕೋತಿ ಇತ್ತಲ್ಲ, ಮಕ್ಕಳೆಲ್ಲ ಆಟ ಆಡ್ಕೊತ ಇದ್ರು. ಸೊ ಹಾಗೆ ವೀಡಿಯೋ ಮಾಡ್ತಾಯಿದ್ದೆ. ಇನ್ನು ನಮ್ಮ ಅಣ್ಣ ಬಂದರು ಕರ್ಕೊಂಡು ಹೋಗೋದಕ್ಕೆ ಅಂತ. ಎಲ್ಲರೂ ಬೈಕಲ್ಲೇ ಹೋಗ್ತಿದ್ವಿ. ಚಿಕ್ಕ ಮಕ್ಕಳಲ್ವ, ಆಗುತ್ತೆ ಜಾಗ ಅಂತೇಳಿ ಎಲ್ಲ ಜೊತೆಯಲ್ಲೇ ಹೋದ್ವಿ. ಆಟೋದಲ್ಲಿ ಹೋಗ್ಬೇಕಾಗಿತ್ತು. ಸೊ ಆಟೋ ಇರಲಿಲ್ಲ ಯಾವುದೂ. ಟೈಮ್ ಆಗಿತ್ತಲ್ವ, ಇನ್ನೇನು ಮಳೆ ಬರುತ್ತೆ ಅಂತ ಬೇರೆ. ಹಾಗಾಗಿ ಜೊತೆಲೇ ಎಲ್ಲರೂ ಹೋಗಿದ್ವಿ. ಇವಾಗ ನಮ್ಮೂರಿಗೆ ಬಸ್ ಕೂಡ ಇತ್ತು, 3 ಗಂಟೆಗಿತ್ತು. ಅದು ನಾವು ಲೇಟಾಗಿ ಬಂದಿದ್ದಕ್ಕೆ ಬಸ್ಸೂ ಮಿಸ್ ಆಯಿತು ನಮಗೆ. ಸೊ ಇವಾಗ ಹಾಗಾಗಿ ನಾವು ಬೈಕಲ್ಲೇ ಹೋಗಬೇಕಾಗಿತ್ತು. ನಮ್ಮ ಅಣ್ಣವ್ರ ಮನೆ ಹತ್ರನೇ ಇದ್ರಲ್ವ, ನಮ್ಮ ಅಮ್ಮವ್ರನ್ನ ಕರ್ಕೊಂಬಂದುಬಿಟ್ಟು ಅವರು ಆ ಕಡೆಯಿಂದ ಬಂದಿದ್ರಲ್ವ, ನಾವಿವಾಗ ಕರ್ಕೊಂಬರೋದಕ್ಕೆ ಅಂತ ನಮಗೆ ಬಂದಿದ್ದರು. ಇವಾಗ ನಾವು ಮನೆಗೆ ಹೋಗ್ತಾಯಿದ್ದೀವಿ. ಇನ್ನೇನು ಹತ್ತತ್ರ ಊರ ಹತ್ರ ಬಂದಿದ್ದೀವಿ ನೋಡಿ, ಇದೇ ನಮ್ಮೂರು. ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಒಂದಿನ ಇರಬೇಕಷ್ಟೇ, ನಾನು ಜಾಸ್ತಿ ದಿನ ಇರೋದಕ್ಕಾಗಲ್ಲ. ಸೊ ಒನ್ ಡೇ ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಇವಾಗ ಹೊರಟಿದ್ದೀನಿ. ಆವತ್ತಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವರು ನಮ್ಮಮ್ಮ ಅವರು. ಸೊ ಇವರೆಲ್ಲ ನನ್ನ ಅಣ್ಣನ ಮಕ್ಕಳು ಮತ್ತು ಅಕ್ಕನ ಮಕ್ಕಳೆಲ್ಲ ಹೋಗಬೇಡ, ಇನ್ನೊಂದೆರಡು ದಿನ ಇರು ಅಂತ ಇದ್ರು. ಸೊ ನಮ್ಮ ಮನೆಯವರು ಫೋನ್ ಮಾಡಿದರು, 1ನೇ ತಾರೀಕು ರಜಾ ಇರುತ್ತೆ, ಹಾಗಾಗಿ ಬಾ ಇವತ್ತು ಪೂಜೆ ಮಾಡಿಸೋಣ ಅಂತೇಳಿ ಕರೆದಿದ್ರು. ಅಲ್ಲಿ ಗುಬ್ಬಿ ಹತ್ರ ಹೋಗಬೇಕಾಗಿತ್ತು. ಹಾಗಾಗಿ ನಾನು ಒಂದೇ ದಿನ ಊರಲ್ಲಿದ್ದಿದ್ದು. ನಾನು ಅವತ್ತಿಂದ ವೀಡಿಯೋ ಮಾಡಿಲ್ಲ, ನೆಕ್ಸ್ಟ್ ಡೇ ವೀಡಿಯೋ ಮಾಡ್ತಿದ್ದೆ. ಊರಿಗೆ ಹೊರಟಿದ್ದೆ, ಹಾಗಾಗಿ ಬೇಗ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಲ್ಲ, ಟೈಮ್ ಇರಲ್ಲ, ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಅವರು ನಮ್ಮ ಅತ್ತಿಗೆ ಅವರು. ಸೊ ತಿಂಡಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು, ಬಜ್ಜಿ ಮಾಡಿದರು ಮತ್ತು ಅನ್ನ ಸಾಂಬಾರೆಲ್ಲ ಮಾಡಿದರು. ತಿನ್ಕೊಂಡು ಹೋಗು ಅಂತೇಳಿ ಎಲ್ಲ ಮಾಡಿದ್ರು. ಎಲ್ಲ ತಿನ್ಕೊಂಡು ಇವಾಗ ಹೊರಟಿದ್ವಿ. ಇನ್ನು ನನ್ನ ಮಕ್ಕಳನ್ನ ಇಬ್ಬರನ್ನೂ ಕರ್ಕೊತಾ ಇದ್ದೆ. ನನ್ನ ಮಗನ ಅವಳು ಎತ್ಕೊಂಡಿದ್ಲು, ಹೋಗ್ತೀರಾ ಅಂತ ಹೇಳ್ಬಿಟ್ಟು. ಅವಳಿಗೆ ಪಾಪು ಅಂದರೆ ಇಷ್ಟ, ಹಾಗಾಗಿ ಎತ್ಕೊಂಡೇ ಇದ್ಲು. ಇನ್ನು ನಮ್ಮ ಅಣ್ಣವರೇ ಗಾಡಿಗೆ ಬಿಟ್ಟು ಬರ್ತಾರೆ ಗೇಟಲ್ಲಿ. ಬಸ್ ಇತ್ತು, ನಾವು ಬಸ್ಸಲ್ಲಿ ಹೋಗಿರಲಿಲ್ಲ, ಗಾಡೀಲಿ ಬಿಡಿಸ್ಕೊತಾ ಇದ್ದೀವಿ. ಎಲ್ಲರೂ ಇವಾಗ ಬಾಯ್ ಮಾಡಿ ಕಳಿಸ್ಕೊಟ್ರು. ಇದೇ ನಮ್ಮೂರು. ಸೊ ಇಲ್ಲಿಂದ ನಾನು ದೊಡ್ಡಾಲ್ಮರ ಗೇಟ್ ಮತ್ತೆ ಹೋಗಬೇಕು, ಅಲ್ಲಿಂದ ಬಸ್ ಹತ್ತಬೇಕು. ಇನ್ನು ನಾವು SLCವರೆಗೂ ಇಲ್ಲಿ ಓದಿದ್ದು. SLC ಆದಮೇಲೆ ನಮ್ಮ ಅಕ್ಕನ ಮನೇಲೇ ಓದಿದ್ದು, ಚೇಳೂರ ಹತ್ರ ಅಂತ ಹೇಳಿ ನಾನು ವೀಡಿಯೋ ಮಾಡಿದ್ದೆ. ಸೊ ಇಲ್ಲಿ ಓದಿದ್ದು ಸ್ಕೂಲೆಲ್ಲನೇ ನೆನಪಿತ್ತು. ಇವಾಗ ಸ್ಕೂಲೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಹೊಸ್ದಾಗೆಲ್ಲ ಬಿಲ್ಡಿಂಗ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ದೆ ಯಾವ ರೀತಿ ಇದೆ ಅಂತೇಳಿ, ರೋಡೆಲ್ಲ. ಮತ್ತು ಈ ಕಡೆ ಎಲ್ಲ ಓಡಾಡ್ತಿದ್ದೆಲ್ಲ ತುಂಬ ನೆನಪಿತ್ತು ನನಗೆ. ಸೊ ಹಾಗಾಗಿ ಇವಾಗ ದೊಡ್ಡಾಲ್ಮರ ಬಂದಿದ್ದೀವಿ ಹತ್ತತ್ರನ. ಇಲ್ಲಿಂದ ಇವಾಗ ನಾವು ಬಸ್ಸಲ್ಲಿ ಮತ್ತೆ ಹೋಗಬೇಕು. ಲಗೇಜೆಲ್ಲ ಎಲ್ಲ ಬಿಟ್ಟು ಹೋಗಿದ್ದೀನಿ, ಎಲ್ಲ ತಗೊಂಡೋಗಿಲ್ಲ. ಯಾರಾದರೂ ಬಂದರೆ ಮತ್ತೆ ತೊಗೊಂಡೋಗ್ಬೋದು ಅಂತ ಹೇಳಿಬಿಟ್ಟು ನೋಡಿ, ಇವಾಗ ಬಸ್ ಬಂದು ನಿಂತಿತ್ತು. ಸೊ ನಾವೇನೋ ತೊಗೋಬೇಕಾಗಿತ್ತು, ಹಾಗಾಗಿ ಹೋಗಲಿಲ್ಲ ಬಸ್ಸಿಗೆ. ನೆಕ್ಸ್ಟ್ ಬಸ್ಸಿಗೆ ಹೋಗೋಣ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾನು ಊರಿಗೆ ಹೋಗ್ಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ. ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.